ಡಿಕೆಶಿ ಸಂಪುಟದಲ್ಲಿ ಹೆಚ್ಚಾಗುತ್ತಾ ನಾರಿ ಶಕ್ತಿ. ಈ ಬಾರಿ ಮಹಿಳೆಯರಿಗೆ ಹೆಚ್ಚು ಅವಕಾಶ ಸಾಧ್ಯತೆ ಕಂಡು ಬರ್ತಾ ಇದೆ. ಮಹಿಳೆಯರಿಗೆ ಹೆಚ್ಚಿನ ಮೀಸಲು ನೀಡಿ ಎಂದಿದ್ದ ರಾಹುಲ್ ಗಾಂಧಿ ಪ್ರತಿ ಸಮಾವೇಶ ಕಾರ್ಯಕ್ರಮದಲ್ಲೂ ಈ ಬಗ್ಗೆ ರಾಹುಲ್ ಒಲವನ್ನು ತೋರಿಸ್ತಾ ಇದ್ರು. ಹೀಗಾಗಿ ಮಹಿಳೆಯರಿಗೆ ಹೆಚ್ಚು ಅವಕಾಶವನ್ನ ಕೊಡ್ತಾರಾ ಹಾಗಾದ್ರೆ ಡಿಕೆಶಿ? ಕೆಳಮನೆ ಮೇಲ್ಮನೆಯ ಸದಸ್ಯರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ರೇಸ್ನಲ್ಲಿ ಹೆಬ್ಬಾಳ್ಕರ್, ರೂಪಾ ಶಶಿಧರ್, ನಯನಾ ಮೋಟಮ್ಮಗೆ ಮಂತ್ರಿಗಿರಿ ಸಿಗಬಹುದಾ? ಕುತೂಹಲವನ್ನ ಮೂಡಿಸ್ತಾ ಇದೆ ರಾಹುಲ್ ಗಾಂಧಿ ಅವರ ನಡೆ. ಹಾಗಾದ್ರೆ ಈಗ ರೇಸ್ನಲ್ಲಿರೋದು ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ನಯನಾ ಮೋಟಮ್ಮ, ರೂಪಾ ಶಶಿಧರ್. ಹಾಗಾದ್ರೆ ಯಾರಿಗೆ ಒಲಿಯುತ್ತೆ ಅದೃಷ್ಟ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ತೀವ್ರ ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ ಕೈ ವರಿಷ್ಠ ರಾಹುಲ್ ಗಾಂಧಿ ಅವರ ನಡೆ. ಡಿಕೆಶಿ ಸಂಪುಟದಲ್ಲಿ ಹೆಚ್ಚಾಗುತ್ತಾ ಹಾಗಾದ್ರೆ ನಾರಿಯರ ಶಕ್ತಿ? ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟು ಮಹಿಳೆಯರಿಗೆ ಅವಕಾಶವನ್ನ ಕೊಡಬಹುದು? ಎಲ್ಲೆಲ್ಲಿ ಕೊಟ್ಟಿದ್ದಾರೆ? ಆಲ್ರೆಡಿ ಈಗ ಇದೆ. ತೆಲಂಗಾಣದ ರೇವಂತ್ ರೆಡ್ಡಿ ಸಂಪುಟದಲ್ಲಿ ಇಬ್ಬರಿಗೆ ಅವಕಾಶವನ್ನು ಕೊಡಲಾಗಿದೆ. ಕೇರಳದ ಯುಡಿಎಫ್ ಸರ್ಕಾರದಲ್ಲಿ ಇಬ್ಬರಿಗೆ ಸಚಿವ ಸ್ಥಾನವನ್ನು ಕೊಡಲಾಗಿದೆ. ತಮಿಳುನಾಡಿನ ವಿಜಯ್ ಸರ್ಕಾರದಲ್ಲಿ 4 ಮಹಿಳೆಯರಿಗೆ ಮಂತ್ರಿಗಿರಿಯನ್ನು ಕೊಡಲಾಗಿದೆ. ಜೊತೆಗೆ ಕಾಂಗ್ರೆಸ್ ಮೈತ್ರಿ ಪಕ್ಷವಾಗಿರುವಂತಹ ಟಿವಿಕೆ ಸರ್ಕಾರದಲ್ಲಿ ಅವಕಾಶವನ್ನು ಕೊಡಲಾಗಿದೆ. ಅದೇ ರೀತಿಯಾಗೂ ಸಹ ಕರ್ನಾಟಕದಲ್ಲೂ 2 ಅಥವಾ 3 ಸಚಿವ ಸ್ಥಾನವನ್ನ ನೀಡ್ತಾರ. ಹಾಗಾದ್ರೆ ಕೆಳಮನೆ ಮೇಲ್ಮನೆಯ ಸದಸ್ಯರಿಗೆ ಅವಕಾಶವನ್ನ ಮಾಡಿಕೊಡ್ತಾರಾ? ಹೆಬ್ಬಾಳ್ಕರ್ ಜೊತೆಗೆ ರೂಪಾ ಶಶಿಧರ್, ನಯನಾ ಮೋಟಮ್ಮಗೆ ಅವಕಾಶ ಸಿಗುತ್ತಾ ಎನ್ನುವಂಥ ಪ್ರಶ್ನೆ ಸಹ ಮೂಡ್ತಾ ಇದೆ. ಬೇರೆ ರಾಜ್ಯದಲ್ಲಿ ಇರುವಂಗೆ ನಮ್ಮಲ್ಲೂ ಸಹ ಮಹಿಳೆಯರಿಗೆ ಅವಕಾಶವನ್ನ ಕೊಡಲಾಗುತ್ತಾ? ಹಾಗಾದ್ರೆ ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಯಾವ ರೀತಿಯಾಗಿ ಸಚಿವ ಸಂಪುಟದ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಪ್ರತಿ ಸಮಾವೇಶದಲ್ಲೂ ಸಹ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನವನ್ನ ಕೊಡಬೇಕು ಎನ್ನುವಂತಹ ಮಾತುಗಳನ್ನ ಭಾಷಣವನ್ನ ಮಾಡ್ತಾನೆ ಬಂದಿದ್ರು. ಹಾಗಾಗಿ ಡಿಕೆಶಿ ಈಗ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನ ಕೊಡಬಹುದಾ? ಹಾಗಾದ್ರೆ ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಕರ್ನಾಟಕದಲ್ಲಿ ಮಹಿಳಾ ಆಕಾಂಕ್ಷಿಗಳು ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್, ರೂಪಾ ಶಶಿಧರ್, ಹಾಗೇನೆ ನಯನಾ ಮೋಟಮ್ಮ. ಹಾಗಾದ್ರೆ ಬೇರೆ ರಾಜ್ಯದಲ್ಲೂ ಇರಂಗೆ ನಮ್ಮ ರಾಜ್ಯದಲ್ಲೂ ಸಹ ಹೆಚ್ಚಿನದಾಗಿ ಅವಕಾಶವನ್ನ ಕೊಡಬಹುದಾ? ಅದು ಒಂದು ಹೊಸದಾಗಿ ಏನಾದರೂ ಆವಿಷ್ಕಾರಕ್ಕೆ ಕಾರಣ ಆಗಬಹುದಾ? ಯಾಕಂತ ಹೇಳಿದ್ರೆ ಇಲ್ಲಿ ತನಕ ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟಿದ್ದು ಬಹಳ ಕಡಿಮೆ ಇದೆ. ಹಾಗಾಗಿ ಬೇರೆ ರಾಜ್ಯದ ಮಾದರಿಯನ್ನು ಅನುಸರಿಸಿ ಕರ್ನಾಟಕದಲ್ಲೂ ಸಹ ಅದೇ ರೀತಿಯಾಗಿ ಅನುಸರಿಸ್ತಾರಾ ಎನ್ನುವಂಥ ಪ್ರಶ್ನೆ ಸಹ ಮೂಡ್ತಾ ಇದೆ. ತೆಲಂಗಾಣದಲ್ಲಿ 2 ಮಹಿಳಾ ಸಚಿವರಿದ್ದಾರೆ, ಕೊಂಡ ಸುರೇಖಾ, ಅನಸೂಯ ಸೀತಕ್ಕ. ಜೊತೆಗೆ ಕೇರಳದಲ್ಲಿ 2 ಮಹಿಳಾ ಸಚಿವರಿದ್ದಾರೆ, ಯುಡಿಎಫ್ ಸರ್ಕಾರದಲ್ಲಿ 2 ಇದ್ದಾರೆ, ಬಿಂದು ಕೃಷ್ಣ, ಕೆಎ ತುಳಸಿ. ತಮಿಳುನಾಡು ವಿಜಯ್ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ. ವಿಜಯ್ ಸಂಪುಟದಲ್ಲಿನ ಮಹಿಳೆಯರು ಸಿ ವಿಜಯಲಕ್ಷ್ಮಿ, ಕೆ ಜಗದೀಶ್ವರಿ, ಎಸ್ ಕೀರ್ತನ ಇದ್ದಾರೆ. ಹಾಗಾದ್ರೆ ಬೇರೆ ರಾಜ್ಯದಲ್ಲೂ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ಕೊಡ್ತಾ ಇದ್ದಂತೆ ನಮ್ಮ ರಾಜ್ಯದಲ್ಲೂ ಸಹ ಅದೇ ರೀತಿಯ ನಡೆಯನ್ನು ಅನುಸರಿಸ್ತಾರಾ? ಯಾಕಂತ ಹೇಳಿದ್ರೆ ಇಲ್ಲಿ ತನಕ ಕೊಟ್ಟಿದ್ದು ಕಡಿಮೆ ಆಗಿರೋದ್ರಿಂದ ಸಾಕಷ್ಟು ಹೈಕಮಾಂಡ್ ಸಹ ಈ ಬಗ್ಗೆ ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹೆಚ್ಚಾಗಿ ಏನು ರೇಸ್ನಿಲ್ಲ. ಈಗ ಬೇರೆ ಸಚಿವ ಸಂಪುಟದಲ್ಲಿ ಈಗ ಮೇಲ್ಗೆ ಕಂಪೇರ್ ಮಾಡಿದ್ರೆ ಫಿಮೇಲ್ ಬಹಳ ಕಡಿಮೆ ಇದ್ದಾರೆ. ಈಗ ನಮಗೆ ಕಾಣಿಸ್ತಾ ಇರೋದು ಬರೀ ಲಕ್ಷ್ಮೀ ಹೆಬ್ಬಾಳ್ಕರು, ನಯನಾ ಮೋಟಮ್ಮ ಜೊತೆಗೆ ರೂಪಾ ಶಶಿಧರ್ ರೇಸ್ನಲ್ಲಿ ಇದ್ದಾರೆ. ಖಂಡಿತವಾಗ್ಲೂ ಸಹ ಅವರಿಗೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. ಕಾದ್ ನೋಡ್ಬೇಕು ಬೇರೆ ರಾಜ್ಯದ ಮಾದರಿಯನ್ನು ಅನುಸರಿಸ್ತಾರಾ ಅಥವಾ ಇಲ್ಲಿ ಹೊಸದಾಗಿ ಏನಾದರೂ ಸೃಷ್ಟಿಯನ್ನ ಮಾಡ್ಕೊಳ್ತಾರಾ? ಇಲ್ಲಿರುವಂತಹ 3 ಅಥವಾ 2 ಅವಕಾಶ ಒಲಿದು ಬರ್ತಾ ಎನ್ನುವಂತಹ ಪ್ರಶ್ನೆ ಸಹ ಮೂಡ್ತಾ ಇದೆ. ಈಗ ಕಾದು ನೋಡಬೇಕು ಏನೆಲ್ಲ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಡಿಕೆಶಿ ಅವರು, ಯಾವ ರೀತಿಯಾಗಿ ಇದ್ರ ಬಗ್ಗೆ ನಡೆಯನ್ನು ಅನುಸರಿಸ್ತಾರೆ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ನೋಡಿ, ಈಗ ಬೇರೆ ರಾಜ್ಯದಲ್ಲಿ ಅವಕಾಶವನ್ನ ಮಹಿಳೆಯರಿಗೆ ಹೆಚ್ಚಿನದಾಗಿ ಕೊಡ್ತಾ ಇರುವಂತೆ ನಮ್ಮ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಪ್ರತಿ ಸಮಾವೇಶದಲ್ಲೂ ಸಹ ಹೇಳ್ಕೊಂಡು ಬರ್ತಾ ಇದ್ರು ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ. ಅದೇ ಮಾದರಿಯಲ್ಲಿ ಈಗ ನೂತನ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗುವಂತಹ ಚಾನ್ಸಸ್ ಎಷ್ಟಿದೆ ಅಂತ, ಯಾವ ಮಾನದಂಡದ ಮೇಲೆ ಅವರನ್ನ ಆಯ್ಕೆಯನ್ನ ಮಾಡ್ಕೊಳ್ಬಹುದು? ನಿರೀಕ್ಷಾ, ಈಗ ಡಿ.ಕೆ. ಶಿವಕುಮಾರ್ ನೂತನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಈಗಾಗಲೇ ಆಯ್ಕೆ ಆಗಿದ್ದಾರೆ. ಬುಧವಾರದಿಂದ ಅವರು ಅಧಿಕೃತವಾಗಿ ಮುಖ್ಯಮಂತ್ರಿ ಆಗಲಿದ್ದಾರೆ.
ಸೊ ಈಗ ಮುಖ್ಯಮಂತ್ರಿ ಆದ ನಂತರ ಹೊಸದಾಗಿ ಸಂಪುಟ ರಚನೆ ಆಗಬೇಕಾಗತ್ತೆ. ಸಂಪುಟ ರಚನೆಗೆ ಈಗಾಗಲೇ ಸಾಕಷ್ಟು ಸರ್ಕಸ್ ಕೂಡ ನಡೀತಾ ಇದೆ. ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದೇ ಇದೆ. ಇವತ್ತು ಸಂಜೆ ಇಲ್ಲವೇ ನಾಳೆ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆಸಿ ಸಂಪುಟದಲ್ಲಿ ಯಾರನ್ನ ತೆಗೆದುಕೊಳ್ಬೇಕು, ಯಾರನ್ನ ಬಿಡಬೇಕು, ಹಳೆ ಸಂಪುಟದಲ್ಲಿ ಇದ್ದಂತವ್ರಿಗೆ ಯಾರಿಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತೇಳಿ ರಾಹುಲ್ ಗಾಂಧಿ, ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಸಭೆಯನ್ನು ನಡೆಸಲಿದ್ದಾರೆ. ಸೊ ಈ ಬಾರಿ ಕೇಳಿ ಬರ್ತಾ ಇರುವಂತದ್ದು ಸಾಕಷ್ಟು ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡ್ಬೇಕು ಅನ್ನುವಂತ ಕೂಗು ಜೋರಾಗ್ತಾ ಇದೆ. ಯಾಕಂದ್ರೆ ನೀವು ಬೇರೆ ಬೇರೆ ಅಕ್ಕಪಕ್ಕದಲ್ಲಿರುವಂತಹ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ಇಬ್ಬರು ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಕೇರಳದಲ್ಲೂ ಇಬ್ಬರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿರುವಂತಹ ಜೋಸೆಫ್ ವಿಜಯ್ ಅವರ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲೂ ಕೂಡ 4 ಜನರಿಗೆ ಮಂತ್ರಿ ಪದವಿಯನ್ನ ನೀಡಲಾಗಿದೆ ಮಹಿಳೆಯರಿಗೆ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರಿಗೆ ಆ ಸರ್ಕಾರಗಳಲ್ಲಿ ಅವಕಾಶವನ್ನು ಮಾಡಿಕೊಡುವ ಮೂಲಕ ನಾವು ಮಹಿಳೆಯರ ಪರವಾಗಿದ್ದೇವೆ ಅನ್ನುವಂತ ಒಂದು ಸಂದೇಶವನ್ನ ಅಲ್ಲಿನ ಸರ್ಕಾರಗಳು ಕಳಿಸಿದೆ. ಅದಕ್ಕೂ ಹೆಚ್ಚಾಗಿ ಆಂಧ್ರದಲ್ಲಿ 3 ಜನ ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿದ್ದಾರೆ. ಇಲ್ಲಿ ಯಾಕೆಂದ್ರೆ ಮೇಜರ್ ಪೋರ್ಟ್ಫೋಲಿಯೋ ಅಂದ್ರೆ ಮುಖ್ಯಮಂತ್ರಿ ಆದ ನಂತರ ಪ್ರಮುಖವಾದಂತ ಖಾತೆ ಅಂದ್ರೆ ಅದು ಗೃಹ ಖಾತೆ. ಸೊ ಅಂತಹ ಖಾತೆಯನ್ನ ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಮಹಿಳೆಗೆ ಕೊಟ್ಟಿದ್ದಾರೆ. ಸೊ ಇದು ಸಾಕಷ್ಟು ಗಮನವನ್ನ ಸೆಳೆಯುವಂತ ವಿಚಾರ. ಯಾಕಂದ್ರೆ ಗೃಹ ಖಾತೆಯನ್ನ ಕೇವಲ ಪುರುಷರಿಗೆ ಮಾತ್ರ ನೀಡಲಾಗ್ತಾ ಇತ್ತು, MLAಗಳಿಗೆ. ಆದ್ರೆ ಆಂಧ್ರದಲ್ಲಿ ಮೊದಲಿಗೆ ಮನಸ್ಸನ್ನ ಮಾಡಿ ಚಂದ್ರಬಾಬು ನಾಯ್ಡು ಅವರು ವಂಗಲಪುಡಿ ಅನಿತಾ ಅವರಿಗೆ ಗೃಹ ಖಾತೆಯನ್ನ ಕೊಡುವ ಮೂಲಕ ನಮ್ಮ ಸರ್ಕಾರ ಮಹಿಳೆಯರ ಪರವಾಗಿದೆ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಇಡೀ ದೇಶಕ್ಕೆ ರವಾನೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ನಿನ್ನೆಯಷ್ಟೇ TDP ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೂಡ ಮಹತ್ವದ ಘೋಷಣೆಯನ್ನ ಮಾಡ್ತಾರೆ. ಕೇಂದ್ರ ಸರ್ಕಾರ ಇನ್ನೂ ಕೂಡ 33% ಮಹಿಳಾ ಮೀಸಲಾತಿಯನ್ನ ತರಬೇಕು ಅಂತೇಳಿ ಒದ್ದಾಡ್ತಾ ಇದೆ, ಇನ್ನೂ ಅನುಷ್ಠಾನಕ್ಕೆ ತಂದಿಲ್ಲ. MLA ಮತ್ತೆ ವಿಧಾನ ಪರಿಷತ್, ವಿಧಾನಸಭೆ ಹಾಗೆ ಲೋಕಸಭೆ ಮತ್ತೆ ರಾಜ್ಯಸಭೆಗಳಲ್ಲಿ 33% ಮಹಿಳಾ ಮೀಸಲಾತಿಯನ್ನ ತರಬೇಕು ಅನ್ನುವಂತ ಅಜೆಂಡಾ ಹಿಂದೆ ಕಾಂಗ್ರೆಸ್ ನಾಯಕರು ಮಾಡಿದ್ರು. ರಾಹುಲ್ ಗಾಂಧಿ ಅವರು ಯಾವುದೇ ಚುನಾವಣಾ ಭಾಷಣಗಳಿರ್ಬೋದು, ಸಮಾವೇಶ ಕಾರ್ಯಕ್ರಮಗಳಲ್ಲಿ ಪದೇ ಇದನ್ನೇ ಒತ್ತಿ ಹೇಳ್ತಾ ಇದ್ದಾರೆ, ಮಹಿಳೆಯರಿಗೆ ನಾವು ಹೆಚ್ಚಿನ ಮೀಸಲಾತಿಯನ್ನ ಕೊಡ್ತೇವೆ ಅಂತ ಹೇಳಿ. ಈಗ ಕರ್ನಾಟಕದಲ್ಲಿ ಅಂತಹ ಅವಕಾಶ ಬಂದಿದೆ. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ 3 ಜನ ಮಹಿಳೆಯರಿಗೆ ಏನಾದ್ರೂ 3-4 ಜನ ಮಹಿಳೆಯರಿಗೆ ನೀವು ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೂಡ ಮಹಿಳೆಯರ ಪರವಾಗಿದೆ ಅನ್ನುವಂತ ಒಂದು ಸಂದೇಶವನ್ನ ಕಳಿಸುತ್ತೆ. ಯಾಕೆಂದ್ರೆ ಚಂದ್ರಬಾಬು ನಾಯ್ಡು ಅವರು ನಿನ್ನೆ ಘೋಷಣೆ ಮಾಡಿರುವಂತದ್ದು ಬಹಳ ಮಹತ್ವದ ವಿಚಾರ. ಕೇಂದ್ರ ಸರ್ಕಾರ ಇನ್ನು 33% ಮಹಿಳಾ ಮೀಸಲಾತಿಯನ್ನ ತರೋದ್ರಲ್ಲೇ ಇರುವಂತಹ ಸಂದರ್ಭದಲ್ಲಿ ಮುಂದಿನ ವಿಧಾನಸಭೆ ಹಾಗೆ ಲೋಕಸಭಾ ಚುನಾವಣೆಗಳಲ್ಲಿ ಆಂಧ್ರ ಸರ್ಕಾರ 33% ಮಹಿಳಾ ಮೀಸಲಾತಿಯನ್ನ ಆಂಧ್ರದಿಂದಲೇ ತರ್ತೇವೆ ಅಂತೇಳಿ ಅಧಿಕೃತವಾಗಿ ಚಂದ್ರಬಾಬು ನಾಯ್ಡು ಅವರು ಘೋಷಣೆ ಮಾಡಿದ್ದಾರೆ. ಅಂದ್ರೆ ಘೋಷಣೆ ಮಾಡಿದ್ಮೇಲೆ ಅವರು ರಾಜ್ಯದಲ್ಲಿ ತಂದೆ ತರ್ತಾರೆ. ಚಂದ್ರಬಾಬು ನಾಯ್ಡು ಅವರು ಒಂದು ಬಾರಿ ಮಾತನ್ನ ಕೊಟ್ರೆ ಸಾಕು, ಅದನ್ನ ಖಂಡಿತವಾಗ್ಲೂ ಈಡೇರಿಸ್ತಾರೆ. IT ಸಿಟಿ ಅಂತೇಳಿ ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಅಂತೇಳಿ ಹೆಸರು ಬಂದಿದೆ. ಆದ್ರೆ ಆಂಧ್ರದಲ್ಲೂ ಕೂಡ ಹೈದರಾಬಾದ್ ಅನ್ನ ಅಷ್ಟರ ಮಟ್ಟಿಗೆ IT ಸಿಟಿಯನ್ನಾಗಿ ರೂಪುರೇಷೆಗಳನ್ನ ಸಿದ್ಧಪಡಿಸಿದಂತವ್ರು, ಆ ಹಂತಕ್ಕೆ ಅದನ್ನ ಕೊಂಡೊಯ್ದಂತವ್ರು ಇದೇ ಚಂದ್ರಬಾಬು ನಾಯ್ಡು ಅವರು ಇಂದಿನ ಸರ್ಕಾರದಲ್ಲಿ. ಈಗ ಆಂಧ್ರ ವಿಭಜನೆ ಆಗಿದೆ, ತೆಲಂಗಾಣ ಆಂಧ್ರ ಆಗಿ ಆಂಧ್ರದ CM ಆಗಿ ಈಗ ಚಂದ್ರಬಾಬು ನಾಯ್ಡು ಅವರೇ ಮಹತ್ವದ ನಿರ್ಧಾರಗಳನ್ನ ಅವರ ಸರ್ಕಾರ ತೆಗೆದುಕೊಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಜನಪರವಾದಂತಹ ನಿಲುವುಗಳನ್ನ, ನಿರ್ಧಾರಗಳನ್ನ ಇವತ್ತು ಚಂದ್ರಬಾಬು ನಾಯ್ಡು ಅವರು ತೆಗೆದುಕೊಳ್ತಾರೆ. ಅದರಲ್ಲಿ ಈ ಮಹಿಳಾ ಮೀಸಲಾತಿ ಕೂಡ ಒಂದು. ಯಾಕೆಂದ್ರೆ ಕೇಂದ್ರ ಸರ್ಕಾರ ತರಬೇಕಾಗತ್ತೆ ಅದನ್ನ ಜಾರಿಗೆ. ಅದಕ್ಕೂ ಮುನ್ನವೇ ನಾವೇ ತರ್ತೇವೆ ಅಂತೇಳಿ ಅವರು ಘೋಷಣೆಯನ್ನ ಮಾಡಿರೋದ್ರಿಂದ ಸಹಜವಾಗಿ ಮಹಿಳೆಯರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನುವಂಥದ್ದನ್ನ ನಾವು ತೋರಿಸಿದ್ದಾರೆ. ಅದೇ ಮಾದರಿಯಲ್ಲಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಕೂಡ ಈಗ ತೋರಿಸ್ಬೇಕಾಗತ್ತೆ. ರಾಹುಲ್ ಗಾಂಧಿ ಅವರು ಅದಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟು ಈಗಾಗಲೇ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮೊನ್ನೆ ಚರ್ಚೆಯನ್ನ ಮಾಡಿದ್ದಾರೆ. 2 ಅಥವಾ 3 ಜನ ಮಹಿಳೆಯರಿಗೆ ಅವಕಾಶವನ್ನ ಮಾಡಿಕೊಡಬಹುದಾ ಅನ್ನುವಂತ ಚರ್ಚೆಗಳು ನಡೆದಿದೆ. ಅಟ್ಲೀಸ್ಟ್ ಇಬ್ಬರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಒಂದ್ ರೀತಿ ಹೆಸರು ಬರುತ್ತೆ ಕರ್ನಾಟಕ ಸರ್ಕಾರಕ್ಕೆ. ಇಲ್ಲಿಯವರೆಗೆ ಕರ್ನಾಟಕ ಸರ್ಕಾರಗಳು ಬೇರೆ ಬೇರೆ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬಂದಿದೆ. ಆದ್ರೆ ಕೇವಲ ಒಬ್ಬರು ಮಾತ್ರ ಮಹಿಳೆಯರು ಅವಕಾಶ ಸಿಗ್ತಾ ಇತ್ತು, ಇಬ್ಬರಿಗೆ ಅವಕಾಶ ಸಿಗಲೇ ಇಲ್ಲ. ಹಾಗಾಗಿ ಈ ಬಾರಿನಾದ್ರೂ ಅಂತಹ ಅವಕಾಶ ಮಹಿಳೆಯರಿಗೆ ರಾಹುಲ್ ಗಾಂಧಿ ಅವರು ಮಾಡ್ಕೊಡ್ತಾರ ಹೇಗೆ ಅನ್ನುವಂತ ಕುತೂಹಲ ಇದೆ. ನಾಳೆ ನೋಡ್ಬೇಕಾಗತ್ತೆ ನಿರೀಕ್ಷಾ. ಶಿವ ನೋಡಿ, ಈಗ ರೇಸ್ ನಲ್ಲಿ ಕಂಡು ಬರ್ತಾ ಇರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೆ ನಯನಾ ಮೋಟಮ್ಮ ಮತ್ತೆ ರೂಪಾ ಶಶಿಧರ್ ಇರೋದೇ ಇವ್ರ 3 ಜನರಲ್ಲಿ ರೇಸ್. ಇವಾಗ ಇದರಲ್ಲಿ ಇಬ್ಬರಿಗೆ ಕೊಡುವಂತ ಸಾಧ್ಯತೆ ಇದೆ ಅಥವಾ 3 ಕೊಡಬಹುದಾ, ಅಥವಾ ಯಾವ ಮಾನದಂಡದ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ ಅಂತ?
ನಿರೀಕ್ಷಾ ಈಗಾಗಲೇ ಕಳೆದ 3 ವರ್ಷಗಳ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆಯಾಗಿದ್ರು. ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣವನ್ನ ಖಾತೆಯನ್ನ ತೆಗೆದುಕೊಂಡು ಸಮರ್ಪಕವಾಗಿ ಅದನ್ನ ನಿಭಾಯಿಸಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲೂ ಕೂಡ ಅವರನ್ನ ಆಯ್ಕೆ ಮಾಡಲಾಗತ್ತೆ ಅನ್ನುವಂತಹ ಚರ್ಚೆಗಳಿದೆ. ಒಂದು ಕಡೆ ಅವರನ್ನ ಕೈ ಬಿಟ್ಟು ರೂಪಾ ಶಶಿಧರ್ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಇಬ್ಬರು ಮೂವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಕರ್ನಾಟಕ ಸರ್ಕಾರ ಕೂಡ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದೆ, ಅವರಿಗೆ ಆದ್ಯತೆಯನ್ನ ಕೊಡ್ತಾ ಇದೆ ಅನ್ನುವಂತಹ ಒಂದು ಸಂದೇಶ ಜನಸಾಮಾನ್ಯರಿಗೂ ಹೋಗುತ್ತೆ, ರಾಷ್ಟ್ರೀಯ ಮಟ್ಟಕ್ಕೂ ಕೂಡ ದೊಡ್ಡ ಮಟ್ಟಕ್ಕೆ ಹೆಸರಾಗತ್ತೆ. ಸೊ ಹಾಗಾಗಿ ಈಗ ಪ್ರಸ್ತುತ ಶಾಸಕೀಯರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ನಯನಾ ಮೋಟಮ್ಮ ಹಾಗೆ ರೂಪಾ ಶಶಿಧರ್ ಅವರು ಇದ್ದಾರೆ. ರೂಪಾ ಶಶಿಧರ್ ಕೂಡ ಈಗಾಗಲೇ 2 ಬಾರಿ ಗೆದ್ದಂತವ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸೀನಿಯರ್ ಇದ್ದಾರೆ. ಈಗ ರೂಪಾ ಶಶಿಧರ್ಗೆ ಅವಕಾಶ ಸಿಗುತ್ತೆ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಅದರ ಜೊತೆಗೆ ಹೊಸಬರಾಗಿರುವಂತಹ ನಯನಾ ಮೋಟಮ್ಮ ಅವರಿಗೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು, ಯುವಕರಿಗೆ ಆದ್ಯತೆಯನ್ನ ಕೊಡುವಂತ ಪ್ರಯತ್ನ ಆಗ್ಬೇಕು ಅನ್ನುವಂತ ಡಿಮ್ಯಾಂಡ್ ಜೋರಾಗ್ತಾ ಇದೆ. ಹಾಗೆ MLC-ಗಳಲ್ಲೂ ಕೂಡ ಬಿಲ್ಕಿಸ್ ಬಾನು ಅವರು ಕೂಡ ಇದ್ದಾರೆ. ಅವರು ಕೂಡ ಸಚಿವ ಸ್ಥಾನಕ್ಕೆ ಈಗ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. 4 ಜನರಲ್ಲಿ ಅಟ್ಲೀಸ್ಟ್ ಇಬ್ಬರಿಗಾದ್ರೂ ಅವಕಾಶವನ್ನ ಮಾಡಿಕೊಟ್ರೆ ಆ ಸರ್ಕಾರಕ್ಕೂ ಕೂಡ ಒಂದ್ ರೀತಿ ತೂಕ ಬರುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಹೆಸರು ಬರುತ್ತೆ, ಹಾಗೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಹೆಸರು ಬರುತ್ತೆ. ಈ 3 ಜನರಿಗೆ ಕೊಟ್ರೆ ಮತ್ತಷ್ಟು ಹೆಸರು ಬರುತ್ತೆ, ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.